ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ನಿಮ್ಮ ಆಸ್ತಿ ನಿಮ್ಮ ಹಕ್ಕು ಮನೆ ಮನೆಗೆ ಈ ಖಾತಾ ಅಭಿಯಾನ ಇದು 3ನೇ ಅಭಿಯಾನವನ್ನ 6ನೇ ವಾರ್ಡ್ ನಂಬರ್ 6, 7, 8, 9 ಈ 4 ವಾರ್ಡ್ಗಳದ ಕನಿಕಾ ಮಾಲ್ನಲ್ಲಿ ಇವತ್ತು ಏರ್ಪಡಿಸಿದ್ವಿ. ದುರದೃಷ್ಟವಶಾತ್ ಇಡೀ ರಾಜ್ಯದಲ್ಲೇ ಸರ್ವರ್ ಪ್ರಾಬ್ಲಮ್ ಆಗಿರೋದ್ರಿಂದ ಇವತ್ತು ನಾವು ಯಾವುದೇ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಆಗಲಿಲ್ಲ. ಸುಮಾರು 38 ಅರ್ಜಿಗಳು ಬಂದಿದ್ದಾವೆ. ಬಹಳಷ್ಟು ಜನ ಫೋನ್ ಮುಖಾಂತರ ಸರ್ವರ್ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ ಇನ್ನೂ ಹೆಚ್ಚಿನ ಅರ್ಜಿಗಳು ಬರಬೇಕಾಗಿತ್ತು. ಇವತ್ತು 3 ಗಂಟೆ 4 ಗಂಟೆ ಅಷ್ಟೊತ್ತಿಗೆ ಸರಿ ಹೋಗ್ಬೋದು ಅಂತ ಹೇಳಿ MRC ಇಂದ ಒಂದು ಸಂದೇಶ ಇದೆ. ಇವತ್ತಾಗ್ತದೋ ನಾಳೆ ಆಗ್ತದೋ, ಸರ್ವರ್ ಸರಿ ಹೋದ್ಮೇಲೆ ಇವತ್ತು ಬಂದಿರತಕ್ಕಂಥ ಅರ್ಜಿಗಳು 6, 7, 8, 9 ಅದು ಒಂದಿನ ನಾವು ನಮ್ಮ ನಗರಸಭಾ ಕಚೇರಿನಲ್ಲೇ ಈ 4 ವಾರ್ಡ್ಗಳಿಗೆ ಸಂಬಂಧಪಟ್ಟಾಗೆ ಅವೆಲ್ಲವನ್ನು ಕೂಡ ನಾವು ವಿಲೇವಾರಿ ಮಾಡುವುದಕ್ಕೆ ತೀರ್ಮಾನ ಮಾಡಿದ್ದೀವಿ. ಇದಾದ್ಮೇಲೆ ಈಗ ನಾವು ಐಜೂರು ಭಾಗದ ವಾರ್ಡ್ಗಳಲ್ಲಿ ವಾರ್ಡ್ ನಂಬರ್ 27 ದೊಡ್ಡ ವಾರ್ಡ್ ಇರೋದ್ರಿಂದ RVCS ಕಲ್ಯಾಣ ಮಂಟಪ 6ನೇ ತಾರೀಕು ಬರೋ ತಿಂಗಳು 6ನೇ ತಾರೀಕು RVCS ಬರ್ಕೊಳ್ರಪ್ಪ. RVCS ಕಲ್ಯಾಣ ಮಂಟಪ ಮತ್ತೆ ವಾರ್ಡ್ ನಂಬರ್ 25 ಮತ್ತು 26 13ನೇ ತಾರೀಕು ಮಂಜುನಾಥ್ ಕಲ್ಯಾಣ ಮಂಟಪ ಮತ್ತೆ ವಾರ್ಡ್ ನಂಬರ್ 28, 29, 30 ಐಜೂರು ಸರ್ಕಾರಿ ಶಾಲೆ 20ನೇ ತಾರೀಕು, ವಾರ್ಡ್ ನಂಬರ್ 31 ಶ್ರೀನಿವಾಸ್ ಕಲ್ಯಾಣ ಮಂಟಪ 29ನೇ ತಾರೀಕು 8ನೇ ತಿಂಗಳು 25. ವಾರ್ಡ್ ನಂಬರ್ 27 ಮತ್ತು 31 ದೊಡ್ಡ ವಾರ್ಡ್ಗಳಾಗಿರೋದ್ರಿಂದ ಒಂದೊಂದೇ ವಾರ್ಡ್ಗೆ ಒಂದು ದಿನ ನಿಗದಿ ಮಾಡಿದ್ದೀವಿ. ಇದಾದ್ಮೇಲೆ ನಾವು ಈ ಭಾಗ ರೈಲ್ವೆ ಸ್ಟೇಷನ್ ಕೆಳಗಡೆ ಮತ್ತೆ ನಾವು ಬಾಲ್ಗೇರಿ ವಿಭಾಗ ಇವನ್ನ ಕೈಗೆತ್ಕೊಂತೀವಿ. ಹಾಗಾಗಿ ಇವತ್ತು ರಾಮನಗರ ನಗರಸಭೆ ನಮ್ಮ ಸಂಕಲ್ಪ ಏನಿದೆ, ನಮ್ಮ ಎಲ್ಲ ನಗರಸಭೆಯ ಆಯುಕ್ತರಿಂದ ನಗರಸಭಾ ಸದಸ್ಯರುಗಳು, ಆಯುಕ್ತರು, ಸಿಬ್ಬಂದಿ ವರ್ಗದವರು, ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಶೇಖರ್ ಅವರ ಮಾರ್ಗದರ್ಶನದೊಂದಿಗೆ ಎಲ್ಲ ಅಧಿಕಾರಿಗಳು ಕೂಡ ಶ್ರದ್ಧೆಯಿಂದ ಜನರಿಗೆ ಈ ಖಾತೆಯನ್ನ ತಲುಪಿಸಬೇಕು ಅಂತೇಳಿ ಅವಿರತ ಶ್ರಮ ಆಗ್ತಾ ಇದ್ದಾರೆ. ಆಮೇಲೆ ಈಗಾಗಲೇ ನಾವು ಸರ್ಕಾರ ಬಿ ಖಾತಾ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಮೇಲೆ ನಾವು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ. ಸುಮಾರು 6,000 ಖಾತೆಗಳ ನಿರೀಕ್ಷೆ ನಾವು ಇಟ್ಕೊಂಡಿದ್ವಿ. ಈಗ ಎಷ್ಟಾಗಿದ್ದು 1,500 ಅಷ್ಟು ಈಗ ನಾವು ಈ ಖಾತೆಗಳನ್ನ ಕೊಟ್ಟಿದ್ದೇವೆ. ಆದ್ರೆ ಇನ್ನೂ ಸುಮಾರು 4,500 ಬಾಕಿ ಉಳಿದಿದ್ದಾವೆ. ಇದು ಕೊನೆಯ ಅವಕಾಶ. ಸರ್ಕಾರ ಒಂದ್ಸಾರಿ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದೆ. ಆಮೇಲೆ ಬಹಳಷ್ಟು ಜನ ಈಗ ಪತ್ರಿಕೆಗಳಲ್ಲಿ ನೋಡಿದಾಗೆ ಬಿ ಖಾತಾ BBMP ವ್ಯಾಪ್ತಿನಲ್ಲಿ ಬಿ ಖಾತಾವನ್ನ ಎ ಖಾತಾಗೆ ಕನ್ವರ್ಟ್ ಮಾಡೋದಕ್ಕೆ ಸರ್ಕಾರ ಒಂದು ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ಇಲ್ಲೂ ಕೂಡ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಸರ್ಕಾರ ಇವಾಗ ಅದು ಸಾಧಕ ಬಾಧಕಗಳನ್ನ ಆಲೋಚನೆ ಮಾಡ್ತಾ ಇದೆ. ಅದರಿಂದ ಬಹಳಷ್ಟು ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಸರ್ಕಾರ ತೀರ್ಮಾನ ಮಾಡ್ತದೆ, ಎ ಖಾತಾ ನಾವು ನೇರವಾಗಿ ಮಾಡ್ಕೊಬಹುದು ಅಂತೇಳಿ. ಬಿ ಖಾತಾ ಮಾಡ್ಕೊಂಡಿರೋರಿಗೆ ಮಾತ್ರ ಎ ಖಾತಾ ಮಾಡಕ್ ಅವಕಾಶ ಇರ್ತದೆ. ಅದಕ್ಕೋಸ್ಕರ ಜನರು ಮೈ ಮರೆಯೋದು ಬೇಡ. 10ನೇ ತಾರೀಕು ಒಳಗೆ ಇನ್ನು ಬಾಕಿ ಉಳಿದಿರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಒಂದು ಐತಿಹಾಸಿಕ ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ತಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡ್ತೇವೆ. ದಯಮಾಡಿ ಜನರು ಈ ಒಂದು ಅವಕಾಶ ಒಂದು ಸಿಕ್ಕಿದೆಯೋ ಅದನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ತಮ್ಮ ಮೂಲಕ ನಾವು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ, ನಾವು ಇಡೀ ನಗರದಲ್ಲೇ ಪ್ರತಿಯೊಬ್ಬರಿಗೂ ಕೂಡ ಯಾರು ಖಾತೆಗಳನ್ನ ಮಾಡಿಸ್ಕೊಳಕ್ ಆಗಿಲ್ವೋ
ಅವಕ್ಕೆಲ್ಲರಿಗೂ ಕೂಡ ಮನೆ ಮನೆಗೂ ತೆರಳಿ ಕರಪತ್ರಗಳ ಮೂಲಕ ನಾವು ಏನ್ ದಾಖಲಾತಿಗಳು ಮತ್ತೆ ಒದಗಿಸ್ಬೇಕು ಅನ್ನೋದನ್ನ ಕರಪತ್ರಗಳ ಮೂಲಕ ಮನೆ ಮನೆಗೂ ಕೂಡ ವಿತರಿಸ್ತಾ ಇದ್ದೇವೆ. ನಮ್ಮ ಸಿಬ್ಬಂದಿ ವರ್ಗದವರು ಪ್ರತಿ ಮನೆಗೂ ನಾವು ಯಾವ್ಯಾವ ವಾರ್ಡ್ಗಳಲ್ಲಿ ಈ ಖಾತಾ ಅಭಿಯಾನ ಮಾಡ್ತಾ ಇದೀವೋ 3 ದಿನ 4 ದಿನ ಮುಂಚೆನೆ ಪ್ರತಿಯೊಂದು ಮನೆಗೂ ಕೂಡ ಈ ವಿಚಾರವನ್ನು ಮುಟ್ಟಿಸಿ ಜಾಗೃತಿಯನ್ನ ಉಂಟು ಮಾಡ್ತಾ ಇದ್ದೀವಿ. ಇದರ ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ನಾವು ಅತ್ಯಂತ ವಿನಮ್ರತೆಯಿಂದ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ ತಮ್ಮ ಮುಖಾಂತರ.